ಅಲ್ಲ, ಈಗ ಭಾಳಷ್ಟು ಕಡೆ ಏನಾಗ್ತದೆ, ಎಸ್ಪೆಷಲಿ ಮಳೆಗಾಲದಲ್ಲಿ ಈಗ ಮನೆ ಮೇಲಿಂದು ನೀರು, ಚಾವಣಿ ನೀರೆಲ್ಲ ಹೋಗಿ ನಮ್ಮ ಯು ಜಿ ಡಿ ನೀರಿಗೆ ಹೋಗಿ ಸೇರಿಕೊಂಡು, ಯು ಜಿ ಡಿ ಪೈಪ್ಸು ಯಾಕಂದ್ರೆ ಲಿಮಿಟೆಡ್ ಕೆಪಾಸಿಟಿ ಆಗೋದ್ರಿಂದ ಓವರ್ಫ್ಲೋ ಆಗೋದು, ಮ್ಯಾನ್ಹೋಲಿಂದ ಓವರ್ಫ್ಲೋ ಆಗೋದು, ಇಲ್ಲ ಮನೆ ಒಳಗೆ ವಾಪಸ್ ಬರೋದು, ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ನಮ್ಮ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ನಮಗೆ ಕಂಪ್ಲೀಟ್ ಪವರ್ಸ್ ಇದೆ, ಅದನ್ನು ಬಳಸ್ಕೊಂಡು ನಾವೇನು ಹೇಳಿದ್ದೀವಿ. ಈಗ ನೆಕ್ಸ್ಟ್ 2 ವೀಕ್ಸಲ್ಲಿ ನಾವು 1 ವೀಕ್ ಆಲ್ರೆಡಿ ಆಗೋಗಿದೆ, ನೆಕ್ಸ್ಟ್ 1 ವೀಕಲ್ಲಿ ನೀವು ನಿಮ್ಮ ಮನೆ ಚಾವಡಿ ನೀರಿದ್ದು ಏನಿದೆ ಸಂಪರ್ಕವನ್ನು ಯು ಜಿ ಡಿ ಸಂಪರ್ಕವನ್ನು ತೆಗೆಸಿ ಅದನ್ನು ನೀವು ರೆಗ್ಯುಲರ್ ಡ್ರೈನಿಗೆ ಕೊಡದೆ ಹೋದರೆ ನಾವು 100 ಅದಕ್ಕೆ ಕಟ್ ಮಾಡ್ತೀವಿ ಮತ್ತು ಅದ್ರ ಚಾರ್ಜ್ ನಿಮ್ಮ ಮೇಲೆ ಹಾಕ್ತೀವಿ, ಪ್ಲಸ್ 2000 ದಂಡನೂ ಹಾಕ್ತೀವಿ. ಇದು ಎಲ್ಲ ಹೌಸ್ ಹೋಲ್ಡಿಗೆ ಅಪ್ಲೈ ಆಗುತ್ತೆ. ಇನ್ನೊಂದು ವೀಕ್ ಆದಮೇಲೆ ನಾವು ಇದ್ರದ್ದು ಒಂಥರ ಎಲ್ಲೆಲ್ಲಿ ಹೋಗಿ ರ್ಯಾಂಡಮ್ ಆಗಿ ನೋಡಿಕೊಂಡು ನಮ್ಮ ಇಂಜಿನಿಯರ್ಸ್ ಹೋಗಿ ನಾವೇ ಕಟ್ ಮಾಡ್ತೀವಿ, ಮತ್ತು ಯು ಜಿ ಡಿ ಸಂಪರ್ಕನೂ ನಿಮ್ಗೆ ಸಮಸ್ಯೆ ಆಗುತ್ತೆ, ದಂಡನೂ ಹಾಕ್ತೀವಿ. ನಮ್ಮದು ಯು ಜಿ ಡಿ ಮತ್ತು ಸಿವಿಲ್ ಸೆಕ್ಷನ್ ಇಂಜಿನಿಯರ್ಸಿಗೆ ಆ ಜವಾಬ್ದಾರಿ ಕೊಡ್ತೀವಿ. ಇನ್ನೊಂದು ವೀಕ್ ಬಿಟ್ಟು ಎಲ್ಲ ಕಡೆ ಇನ್ನು ಸಂಪರ್ಕ ಕಟ್ ಮಾಡೋದು, ದಂಡ ಹಾಕೋದು ಇದು ಸ್ಟಾರ್ಟ್ ಆಗುತ್ತೆ. ಅಷ್ಟರ ಮೊದಲೇ ನಾವು ಟೈಮ್ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲ ನೀವು, ನಿಮಗೂ ಅನುಕೂಲ ನಮಗೂ ಅನುಕೂಲ. ಯಾಕಂದರೆ ನಾಳೆ ಯು ಜಿ ಡಿ ಫ್ಲೋ ಆದರೆ ನಿಮ್ಮ ಮನೆ ಮುಂದೆ ಫ್ಲೋ ಆಗೋದು, ಅದೇನು ಬೇರೆ ಕಡೆ ಏನು ಫ್ಲೋ ಆಗೋಲ್ಲ. ನಿಮಗೆ ಇನ್ಕನ್ವೀನಿಯನ್ಸ್ ಆಗೋದು, ನಮ್ಮ ರೋಡ್ಸ್ ಹಾಳಾಗುತ್ತೆ, ನಡ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಅದನ್ನ ನೀವು ಫಾಲೋ ಮಾಡಿ. ಇದೇನು ಸಿಮ್ಗೆ ಒಂದು 500 ರೂಪಾಯಿ 1000 ರೂಪಾಯಿ ಕೆಲಸ ಅಷ್ಟೇ. ನಿಮ್ಮ ಮನೆ ಏನು ಮೇಲ್ಚಾವಡಿ ನೀರಿದೆ, ಮಳೆ ನೀರು ಬರ್ತಾ ಇದೆ, ಅದನ್ನು ಸ್ಟಾಮ್ ವಾಟರ್ ಡ್ರೈನ್ಸಿಗೆ, ರೆಗ್ಯುಲರ್ ಡ್ರೈನ್ಸಿಗೆ ಕೊಡೋ ಕನೆಕ್ಷನ್ ಕೊಟ್ಟರೆ ಸಾಕು.